ಅವನ ಬಾಯಿಂದವ ಅವ್ವ ಅಂತ ಕರೆಸ್ಕೋಬೇಕು ಅಂತ ಮೋನ ಅದೇಟ ದೇವರಿಗೆ ಅರಕೆ ಹೊತ್ತು ಒಳಗೆ ನೋವು ಅನ್ಭವಿಸ್ತಿದ್ಲು ಅಂತ ನನಗ್ ಗೊತ್ತು. ಅಲ್ಲ ಕಣಪ್ಪ ಪತ್ರ, ನಿನ್ಗೆ ಇಷ್ಟು ವರ್ಷ ಅರ್ಥ ಆಗದೆ ಇರೋ ಪ್ರೀತಿ ಇದ್ದಕ್ಕಿದ್ದಂಗೆ ಇವಾಗ ಹಿಂಗ ಅರ್ಥ ಆಗೋಯ್ತು? ಅದಕ್ಕೆಲ್ಲ ಕಾರಣ ಇದ್ಯಾತೆ. ಇವತ್ತು ವಿದ್ಯಾ ನನಗೆ ತಾಯಿ ಒಡ್ಲು ಅಂದ್ರೆ ಏನು, ಅದರಲ್ಲಿರೋ ಪಿರುತಿ ಅಂದ್ರೆ ಏನು ಅಂತ ನಂಗೆ ಅರ್ಥ ಮಾಡಿಸಿದ್ಲು. ಅವಳು ಬಸ್ರಿ ಬಯಕೆಗಾಗಿ ನಾನು ಅವ್ವ ಅಂತ ಕರಿಬೇಕು ಅಂತ ಕೇಳ್ಕೊಂಡ್ಲು. ಆಟೆ ಮಾತ್ರ ಅಲ್ಲ, ನಮ್ಮ ಅವ್ವನ ಪಿರುತಿ ಏಟ್ ಪವಿತ್ರವಾದದ್ದು ಅಂತ ಅರ್ಥ ಮಾಡಿಸ್ಬಿಟ್ಲು ಅಪ್ಪಯ್ಯ. ಇವತ್ತಿನ ಕಾಲದಲ್ಲಿ ಕಟ್ಟಿಗೆ ಬರೋ ಸೊಸೆ ಮಕ್ಕಳನ್ನ ಹೆತ್ತವರಿಂದ ದೂರ ಮಾಡಕ್ಕೆ ನೋಡ್ತಾ ಇರ್ತಾರೆ. ತಾಯಿ ನಮ್ಮ ಮಗನ ಒಂದು ಮಾಡಿ ನೀನು ಬೇರೆ ಅಂತ ತೋರಿಸ್ಬಿಟ್ಟೆ. ಇವರಿಬ್ರು ಸಂಬಂಧ ಬೆಸೋದಕ್ಕೆ ಒಂದು ಕೊಂಡಿ ಬೇಕಾಗಿತ್ತು. ಆ ಕೊಂಡಿ ಯಾವ್ದಪ್ಪ ಅಂತ ಈ ಕ್ಷಣದ ತನಕ ಇಷ್ಟು ವರ್ಷ ಕಾದ್ಬಿಟ್ಟೆ. ಆದ್ರೆ ಆ ಕೊಂಡಿ ನೀನಾಗ್ಬಿಟ್ಟೆ ಮಗ. ನಿನಗೆ ಹೆಂಗೆ ಧನ್ಯವಾದ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಓಯ್, ನಿನ್ನೆ ಯಾಕೆ ಹೋಗ್ತಾ ಇರೋದು? ಇದ್ಯಾ? ಏನ್ ಗೌಡ್ರೆ, ಒಳ್ಳೆ ದನನ್ ಕರಿಯೋ ತರ ಕರಿತೀರಲ್ಲ. ಒಸಿ ಪಿರುತಿಯಿಂದ ವಿದ್ಯಾ ಅಂತ ಕರಿಬಾರ್ದೆ? ನಂಗೆ ಹಂಗೆ ಕರೆಯಕ್ ಬರೋದು ಕಣಂತೆ. ಆಯ್ತಾಯ್ತು, ಅದೇನು ಅಂತ ಹೇಳಿ, ನಂಗ್ ಬೇಜಾನ್ ಕೆಲ್ಸ ಅವೆ. ಹೊಸಿ ನಿಂತ್ಕ, ಆ ಕೆಲ್ಸ ಎಲ್ಲೂ ಆರೋಗಲ್ಲ ಕಣಂತೆ. ನೀ ಎಲ್ಲೋ ಬರ್ಲೇ ಇಲ್ವಲ್ಲ. ಲೇ ಕ್ವಾಟ್ಲೆ, ಏಟೋತ್ಲಾ? ಬಂದೇ ಇರೋ ಅಣ್ತಮ್ಮ. ಅಯ್ಯೋ ಈಟೊಂದ್ ಕೂಗಿದ್ರು ಕೇಳ್ತಿಲ್ವೇನೋ ನಂಗೆ? ಏನು ಇದು? ಇದ್ರಲ್ಲಿ ಏನಿದೆ? ಇರು ಅಮ್ಮಮ್ಮ, ಅದ್ಕಮ್ಮ, ಇದೇ ತಾನೇ ನಿಮ್ ಪ್ರಶ್ನೆನೋ? ಫೋನಯ್ಯ, ನಿಮ್ಮಿಬ್ರಿಗೂ ಸೇರ್ಸಿ ನಮ್ಮ ಅಣ್ತಮ್ಮ ಅಲ್ಲಿಯ ಸಜ್ಜಮ್ಮನ್ ಮೊಮ್ಮಗ ಅಲ್ಲಿಯ ಸತ್ಯಮ್ಮನ್ ಗಂಡ ಹೇಳ್ತಾನೆ. ಅಯ್ಯೋ ಯಾರೋ ಒಬ್ರು ಬೊಗಳ್ರಲ್ಲ. ಬಬೌ ಸಾಕೆ. ಅಯ್ಯ ಅರಿವಿಗೇಡಿ ತಂದು ಲೇ ನೆಟ್ಟಿಗೆ ಹೇಳಿದ್ರೆ ಸರಿ. ಅಮ್ಮಮ್ಮ ಸಿಕ್ಕಂದ್ರೆ ಸಾಕು ಬೈತಾನೆ ಇರ್ತೀಯಲ್ಲ. ಅದೇ ಹಾಲಿಗೆ ಕೇಸರಿ ಹಾಕೊಂಡ್ ಕುಡಿಬೇಕು ಅಂತ ಹೇಳಿದಲ್ಲ, ಅದೇ ಕೇಸರಿ ಇದು.
ಅಯ್ಯೋ ಮಂಗ್ ಬಡ್ಡೆತ್ತದೆ, ಇದ್ರ ತುಂಬಾ ಇರೋದು ಅದೇಯಾ? ಹೂ ಅಮ್ಮಮ್ಮ, ನಮ್ಮ ಅಜ್ಜಮ್ಮ ಹೇಳವ್ರೆ ಅಂತ ಎಲ್ಲ ಅಂಗಡಿನೂ ತಕ್ಕಿ ಪಕ್ಕಿ ತಂದಿರೋದು. ಗೊತ್ತಾಯ್ತು ಕಣ್ಲಾ, ನೀನು ದೊಡ್ಡ ಸಿಕ್ಕಾಮಣಿ ಅಂತ. ಕೇಸರಿ ತಗೊಂಬರಲ್ಲ ಅಂದ್ರೆ ಹಿಂಗ ಒತ್ಕೊಂಬರೋದು. ಅದನ್ನ ಗ್ರಾಮ್ ಲೆಕ್ಕದಲ್ಲಿ ತರಬೇಕು ಕಣ್ರಲ್ಲ. 1 ಲೋಟ ಹಾಲಿಗೆ 2 ದಳ ಕೇಸರಿ ಹಾಕ್ಬೇಕು ಆಟೆಯ. ಅಮ್ಮಮ್ಮ, ಇದೇ ತರ ಹಿಂಗೆ ಇದೇ ಡೈಲಾಗ್ನ ಅಂಗಡಿಯವನೇ ಹೇಳ್ದ, ಆದ್ರೆ ನಮ್ಮ ಅಣ್ತಮ್ಮ ಕೇಳಲಿಲ್ಲ. ಅಮ್ಮಮ್ಮ, ಅದು ನನಗೂ ಗೊತ್ತಿತ್ತು. ಒಸಿ ಜಾಸ್ತಿ ಹಾಕೊಂಡ್ ಕುಡಿಲಿ ಅಂತ ಅಪಾರನೇ ತಂದಿದ್ದೀನಿ ನಾನು. ಓಯ್ಯೋಯ್ಯೋಯ್ಯೋ ಸೂರಾದಿ ಸೂರ, ಅತಿ ಆದ್ರೆ ಅಮೃತನೂ ವಿಷ ಅನ್ನೋ ಮಾತು ಕೇಳಿಲ್ವೇನ ನೀನು? ಯಾವ್ದನ್ನ ಏಟ್ ಬಳಸ್ಬೇಕೋ ಆಟೆ ಬಳಸ್ಬೇಕೋ ಮುಟ್ಟಾಳ್ ಮೊಮ್ಮಗನೇ. ಏಯ್ ಗಟ್ಟಿ ಗುಣ್ಗೆ, ಏನ್ ಸಿಕ್ದೆ ಅಂತ ಸುಮ್ಕೆ ಬೈತಾನೆ ಇದ್ಯಾ? ಅದೇನಿದ್ರು ಮೆತ್ತಗೆ ಹೇಳಕ್ಕಾಗಕ್ಕಿಲ್ವೇ? ಹಿಂಗ್ ಬೈದ್ರೆ ಅನ್ಸುತ್ತೆ ನಿಂಗ್ ಉಂಡಿದ್ದ ಅರ್ಗದು. ಈ ವಿಷಯದಲ್ಲಿ ಈ ಮಟ್ಟಿಗಿನ ದಡ್ಡ ಅನ್ನೋದು ನನಗ್ ಗೊತ್ತಿರ್ಲಿಲ್ಲ ಕಣ್ಲಾ. ಇವ್ರು ಹಿಂಗೆಲ್ಲ ತಂದಿದ್ದಾನೆ ಅಂತ ನೀನು ಮನ್ಸಿಗೆ ಬಂದಂಗ ಹಾಕೊಂಡು ಕುಡಿಬೇಡ್ವೆ. 1 ಲೋಟ ಹಾಲಿಗೆ 2 ದಳ ಕೇಸರಿ ಹಾಕೊಂಡು ಕುಡಿಬೇಕು. ಹಂಗಾದ್ರೆ ಈಗ ತಂದಿರೋದೆಲ್ಲ ಏನ್ ಮಾಡೋದು? ಹೋಗಿ ತಡ್ಕೊಂಡು ತಗೊಂಬಂದಿದ್ದೀರಲ್ಲ, ಇಬ್ರು ಹಾಕೊಂಡ್ ಕುಡ್ದಿರೇ? ಇಲ್ಲ, ನಿಂಗೊಂದ್ ಗಿಲಾಸ್ ಹಾಕೊಡ್ತೀವಿ, ಕುಡ್ದಿಯೇ? ಅಯ್ಯೋ ನಾನ್ ಕುಡಿಯಲ್ಲಪ್ಪ, ನನ್ಗಿರೋ ಈ ಬಿಳಿ ಬಣ್ಣನೇ ಸಾಕು. ಅಯ್ಯೋ ಇರೋ ಅಮ್ಮಮ್ಮ, ಅಣ್ತಮ್ಮ, ಈ ಕೇಸರಿನ ನಮ್ ಕ್ಷೇತ್ರದಲ್ಲಿರೋ ಬಸ್ರಿಗೆಲ್ಲ ಹಂಚ್ಬಿಟ್ರೆ ಹೆಂಗೆ? ನಿನ್ ತಲೆ ಹೆಂಗೆ ಅದೇ ಕಣಂತೆ. ತಗೊಂಡೋಗಿ ರೂಮಿಂಗ್ ಮಡಗು, ನಾನು ಸೆಟ್ ತಗೋ ಮಾತಾಡ್ತೀನಿ. ಸರಿ ಅಣ್ತಮ್ಮ. ಅಮ್ಮಮ್ಮ, ಬರೀ ಹಾಲಿಗಷ್ಟೇ ಅಲ್ಲ, ನೀರ್ಗೂ ಅದನ್ನೇ ಹಾಕೊಂಡ್ ಕುಡಿಯಕ್ ಕೇಳು. ಮಗ ಕೆಂದಾಗ ಹುಟ್ಲಿ. ನೋಡಿದ್ದೇನೆ ಮಗಿ ಮೇಲೆ ಅದೇಟ್ ಆಸೆ ಮಡ್ಕೊಂಡವನಿ ಅಂತ. ಏನೇ ಆಗ್ಲಿ, ಆ ಉಲಿಕೆರಮ್ಮ ನಿನಗೆ ಹೆಣ್ಣು ಮಗುನೇ ಕೊಟ್ಬಿಟ್ರೆ ಸಾಕು. ಆಗ ಇನ್ನೇನ್ ಮಾಡೇನೋ ಕಾಣೆ ನನ್ ಮೊಮ್ಮಗ. ಅಯ್ಯೋ ದ್ಯಾವ್ರೆ, ಇವ್ರಿಗೆ ಹೆಂಗಪ್ಪ ಅರ್ಥ ಮಾಡಿಸ್ಲಿ ನಾನು? ಟೈಮ್ಗೆ ಮಾತ್ರೆ ತಗೋತಾ ಇದ್ದೆ ತಾನೆ? ತಕೊಳ್ದೆ ಹೋದ್ರೆ ನನ್ ಸೊಸೆ ನಿನ್ ಸೊಸೆ ಬಿಟ್ಟಾರಿಯೇ. ಅವಳು ಬಿಟ್ರೆ ಇವಳು ಬಿಟ್ರೆ ಅವಳು, ದಿನಕ್ಕೆ 4 ಕಿತ ಕೇಳ್ತಾರೆ. ನಿಮ್ಮ ನೋಡ್ಬೇಕು ಅಂತ ನಮ್ ಕ್ಷೇತ್ರದ ಬಾರ್ಡರ್ ಇರೋ ಹಳ್ಳಿಯಿಂದ ಜನಗಳು ಬಂದಿದ್ದಾರೆ. ಹೌದೇ? ಹೊರಗಡೆ ನಿಲ್ಸಿದ್ರೆ ಒಳಕರಿ. ಸರಿ ಸರ್. ಬನ್ನಿ ಬನ್ನಿ. ನಮಸ್ಕಾರ ನಾಯಕ್ರೆ. ಬನ್ನಿ ಅರ್ಪಿಸ್ಕೋಬೇಕು. ಕೂತ್ಕೊಳ್ಳಿ. ಆಮೇಲೆ ಏನ್ ವಿಷಯ? ಅದು ನಾಯಕ್ರೆ, ನಮ್ಮ ಊರಲ್ಲಿ ದೇವ್ರ ಪೂಜೆ ಮಾಡ್ಕೊಂಡಿದೀವಿ, ಅದಕ್ಕೆ ನಿಮ್ಗಳನ್ನೆಲ್ಲ ಕರ್ಯೋಣ ಅಂತ ಬಂದ್ವಿ. ಹೌದೇ? ಯಾವ ದೇವರು? ಚಿಕ್ಕುದೇವಿ ಅಂತ ನಮ್ಮೂರ್ ದ್ಯಾವ್ರ ಬುದ್ಧಿ. ನಮ್ಮೂರಲ್ಲಿ ಪುರಾತನವಾದ ಒಂದು ದೊಡ್ಡ ಮರ ಐತ್ರ, ಅದನ್ನೇ ನಾವು ದ್ಯಾವ್ರು ಅಂತ ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ. ಅಲ್ಲಿ ಯಾವ ಮೂರ್ತಿ ಪೂಜೆನೂ ಇಲ್ಲ, ಅದೇ ಅಲ್ಲಿನ ವಿಶೇಷ. ಪ್ರಕೃತಿಲಿ ದೇವ್ರನ್ನ ಕಾಣ್ಬೇಕು ಅನ್ನೋದು ಇವ್ರು ನಡ್ಸ್ಕೊಂಬತ್ತವ್ರೆ ಅಂತ ಆಯ್ತು. ತಲತಲಾಂತರದಿಂದ ಆರಾಧಿಸ್ಕೊಂಡು ಬಂದಿರೋ ಪದ್ಧತಿ ನಾಯಕ್ರೆ ಅದು. ನಾವು ಮುಂದುವರ್ಸ್ಕೊಂಡು ಹೋಯ್ತಾ ಇದೀವಿ ಅಷ್ಟೇರ. ಹಂಗಾರೆ ಆ ದ್ಯಾವ್ರ ವಿಶೇಷ ಏನು? ಅದು ತಾಯಿ, ನಮ್ ಚಿಕ್ಕದೇವಿ ಅವನಿಗೆ ಬಸ್ರಿ ಹೆಂಗಸರು ಬಂದು ಪೂಜೆ ಮಾಡ್ಕೊಂಡೋದ್ರೆ ಏರಿಗೆ ಸುಸೂತ್ರವಾಗಿ ಆಯ್ತತೆ ಅನ್ನೋದು ಬಹಳ ನಂಬಿಕೆ ಐತೆ. ಅದ್ರಲ್ಲೂ ಚೊಚ್ಚಲ ಬಸ್ರೀರ್ ಬಂದು ಸಾಕಷ್ಟು ಜನ ಪೂಜೆ ಮಾಡ್ಕೊಂಡು ಹೋಯ್ತಾರ ಕಣವ. ಪರವಾಗಿಲ್ಲ, ಅದು ಒಂಥರ ವಿಶೇಷಣೆಯ.
ಈಕಿತ ಪೂಜೆಗೆ ನೀವು ತಪ್ಪದೆ ಬರ್ಬೇಕು ನಾಯಕ್ರೆ. ಇಲ್ಲಿ ಗಂಟ ಬಂದು ಇಷ್ಟು ಪಿರುತಿಯಿಂದ ಕರಿತಿದ್ದೀರಾ ಅಂದ್ಮ್ಯಾಕೆ ತಪ್ಪದೆ ಬರ್ತಾರ ಬಿಡಿ. ನಮ್ ಗೋವಿಂದ ಹೇಳ್ದಂಗೆ ಖಂಡಿತ ಬರ್ತೀನಿ, ನೀವೇನ್ ತಲೆ ಕೆಡ್ಸ್ಕೊಬೇಡಿ. ಅಣ್ಣ ಅದು ಅರ್ಥ ಆಯ್ತು. ಅದು ನಾಯ್ಕ್ರೆ, ತುಂಬಾ ಜನ ಬತ್ತೀವಿ ಅಂತ ಯಾರು ಬರ್ದೇ ಹೋಗವ್ರೆ. ನೀವಾದ್ರೂ ಬತ್ತೀರೋ ಇಲ್ಲೋ ಅಂದ್ಬಿಟ್ಟು. ಅದ್ಯಾಕೆ ಹಂಗೆ ಕೇಳ್ತಾ ಇದ್ದೀರಿ? ನಾನು ಖಂಡಿತ ಬರ್ತೀನಿ ಅಂತ ಹೇಳ್ತಾ ಇವನಲ್ಲ. ಆಗಲ್ಲ ನಾಯ್ಕ್ರೆ, ತುಂಬಾ ಜನ ಭರವಸೆ ಕೊಟ್ಟು ಒಬ್ರು ಕೂಡ ನಮ್ಮೂರ್ ದಾರಿ ಕೂಡ ನೋಡಕ್ಕಿಲ್ಲ. ಯಾಕಂದ್ರೆ ಮುಂದಾಗೋ ಅನಾಹುತದ ಬಗ್ಗೆ ಇರೋ ಮೂಢನಂಬಿಕೆ ಬಗ್ಗೆ ಕೇಳಿ ಯಾರು ತಲೆನೂ ಹಾಕಕ್ಕಿಲ್ಲ ನಾಯ್ಕ್ರೆ. ನೀವೇನ್ ಹೇಳ್ತಾ ಇದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮೂರ್ ಬಗ್ಗೆ ಏನ್ ತಿಳ್ಕೊಂಡಾರು? ಅದು ನಮ್ಮೂರ್ಗೆ ಯಾರೇ ಅಧಿಕಾರದಲ್ಲಿರೋರು ಬಂದ್ರು ಅಧಿಕಾರನ ಕಳ್ಕೊಬಿಡ್ತಾರೆ ಅನ್ನೋ ಶಾಪ ಅಂಟ್ಕೊಂಡ್ಬಿಟ್ಟದೆ ನಾಯ್ಕ್ರೆ. ಅದಕ್ಕೆ ಅಧಿಕಾರದಲ್ಲಿರೋರ್ನ ಯಾರೇ ಕರೆದ್ರು ನಮ್ಮೂರ್ ಕಡೆ ತಲೆನೂ ಹಾಕಕ್ಕಿಲ್ಲ. ಅದಕ್ಕೆ ನೀವಾರು ಒಂಚೂರು ದೊಡ್ಡ ಮನ್ಸ್ ಮಾಡಿರ ನಾಯ್ಕ್ರೆ. ನಿಮ್ಗೇನಾದ್ರೂ ಚಚೆ, ನನಗಂತ ಭಯ ಮೂಢನಂಬಿಕೆ ಇಲ್ಲ. ನಾವಿನ್ನೂ ಯಾವ ಕಾಲದಾಗ ಇದ್ದೇವು ಅಂತ ಯೋಚನೆ ಮಾಡ್ತಾ ಇದ್ದೆ ಆಟಯ್ಯ. ನೋಡಿ, ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ನಾನು ಈ ಕಿತ ನಿಮ್ಮೂರಿಗೆ ಬಂದೇ ಬರ್ತೀನಿ. ಆ ಅಂಟಿರೋ ಶಾಪನ ತೊಳಿತೀನಿ. ಹೋಗಪ್ಪ ಶಿವರಾಮ, ಹೋಗು. ಈ ಕಡೆಯಿಂದ ಎಂಡ್ರು ಮಕ್ಕಳನ್ನೆಲ್ಲ ಕುಸಿಯ ಕರ್ಕೊಂಡು ಹೋಯ್ತಿದ್ಯಾ ಅಲ್ವೇ? ಆ ಕಡೆಯಿಂದ ಭತ್ತ ಹ್ಯಾಪ್ ಮೋರೆ ಹಾಕೊಂಬತ್ತೀಯ, ಅದನ್ನ ನಾನು ನೋಡ್ತೀನಿ. ಅಂದಾಗೆ ತಿಟ್ಟುವಾಗ್ಲೂ ನಮ್ಮೂರಿಗೆ ಬರ್ತೀರಾ ನಾಯ್ಕ್ರೆ? ಬರೀ ಬರೋದ್ ಮಾತ್ರ ಅಲ್ಲ, ಒಂದ್ ರಾತ್ರಿ ಅಲ್ಲೇ ತಂಗಿದ್ದು ಬರ್ತೀನಿ. ಶಾನೆ ಸಂತೋಷ ಆಯ್ತು ನಾಯ್ಕ್ರೆ. ಈ ಕಿತ ನೀವು ನಮ್ಮೂರಿಗೆ ಬರ್ತೀವಿ ಅಂತ ಭರವಸೆ ಕೊಟ್ರಲ್ಲ, ನಮ್ಮೂರ್ ಜಾತ್ರೆನ ಅದ್ದೂರಿಯಾಗಿ ಮಾಡ್ತೀವಿ. ನಾವಿನ್ ಬರ್ತೀವಿ ನಾಯ್ಕ್ರೆ. ವೆಂಕಟೇಶ್ ಸರ್. DC ಮತ್ತೆ SP ಅವ್ರಿಗೆ ನಾನು ಆ ಗ್ರಾಮಕ್ಕೆ ಹೋಗ್ತೀನಿ ಅಂತ ಹೇಳಿ ವ್ಯವಸ್ಥೆ ಮಾಡಿ. ಸರಿ ಸರ್. ಅಲ್ಲ ಅಣ್ಣ, ಆ ಊರ್ಗೋದವ್ರು ಅಧಿಕಾರ ಕಳ್ಕತಾರೆ ಅಂತ ಹೇಳ್ತಾವ್ರೆ ಅಂದ್ಮ್ಯಾಕೆ ನೀನ್ ಯಾಕೆ ಅಲ್ಲಿಗೆ ಹೋಗ್ಬೇಕು? ಒಂದ್ಕಿತ ಯೋಚನೆ ಮಾಡೋಣ. ಅಣ್ಣ, ಸಾವಿತ್ರಿ ಹೇಳ್ತಾ ಇರೋದನ್ನ ನೋಡ್ತಾ ಇದ್ರೆ ನಂಗೂ ಯಾಕೋ ಯೋಗ ಅನಿಸ್ತಾ ಇದೆ, ಇನ್ನೊಂದ್ಕಿತ ಯೋಚನೆ ಮಾಡೋದು ಒಳ್ಳೇದು ಅಂತ. ಗೋವಿಂದ, ಅದೆಲ್ಲ ಮೂಢನಂಬಿಕೆ. ಅಧಿಕಾರ ಕಳ್ಕೊಳ್ಳೋದು ಬಿಡೋದು ನಮ್ಮ ನಡವಳಿಕೆ ಮೇಲೆ ನಿಂತಿರ್ತದೆ. ನಾನು ಆ ಊರಿಗೆ ಹೋಗಿದ್ ಮಾತ್ರಕ್ಕೆ ಅಧಿಕಾರ ಹೋಗ್ಬಿಡ್ತದೆ ಅನ್ನೋದು ಭ್ರಮೆ ಅಟಯ. ಆ ಮೂಢನಂಬಿಕೆ ಹೋಗಿಸ್ಬೇಕು ಅಂತಲೇ ನಾನು ಆ ಊರಿಗೆ ಹೋಗೋದಕ್ಕೆ ತೀರ್ಮಾನ ತಗೊಂಡಿದ್ದೀನಿ. ಸರಿ ಅಣ್ಣ. ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ಬಾವ. ಕೆಲವೊಂದ್ಕಿಂತ ಸಂಪ್ರದಾಯಗಳನ್ನ ಮೀರಿ ನಿಂತಾಗ್ಲಯ ನಾವು ಬ್ಯಾರೆಯವ್ರಕ್ಕಿಂತ ಭಿನ್ನ ಅಂತ ಅನ್ನಿಸ್ಕೊಳ್ಳೋದು. ಬಾವ, ನೀವು ಆ ಊರಿಗೆ ಹೋಗ್ಬೇಕು. ಇದೆಲ್ಲ ಮೂಢನಂಬಿಕೆ ಅನ್ನೋದನ್ನ ನೀವು ರಾಜಕೀಯದವ್ರಿಗೆ ಅರ್ಥ ಮಾಡಿಸ್ಬೇಕು. ಅದಕ್ಕೆ ನಾನು ಹೋಯ್ತಾ ಇರೋದು ಈಶ್ವರಿ. ನೀನ್ ಹೋದ್ರೆ ಅಲ್ವೇನಪ್ಪ ನನಗ್ ಸಂತೋಷ ಆಗೋದು. ನೀನ್ ಅಲ್ಲಿಗೆ ಹೋಗ್ಬೇಕು, ಅಧಿಕಾರ ಕಳ್ಕೋಬೇಕು, ಆಗ್ಲೇ ನನ್ನ ಮನ್ಸಿಗೆ ಸಮಾಧಾನ ಸಿಗೋದು. ಶಿವರಾಮ, ನಾನು ಹಿಂಗೆ ಹೇಳ್ತೀನಿ ಅಂತ ತೆಪ್ಪು ತಿಳ್ಕೊಬೇಡ. ಆ ಊರಲ್ಲಿ ಏನ್ ವಿಶೇಷ ಅಂತ ಕೇಳಿಸ್ಕೊಂಡೆ ಅಲ್ವೇ? ಈಗ ಇದ್ಯಾನು ಬಸರಿ, ಅದರಲ್ಲೂ ಚೊಚ್ಚಲೆಯರಿಗೆ
ಸುಸೂತ್ರವಾಗಿ ಹೆರಿಗೆ ಆಗ್ಲಿ ಅಂತ ಒಂದು ಪೂಜೆ ಮಾಡಿಸ್ಕೊಂಬನ್ನಿ. ಅದಕ್ಕೆ ನಿನ್ ಕೂಟೆ ವಿದ್ಯಾಭದ್ರನ್ನು ಕರ್ಕೊಂಡು ಹೋಗು. ಅದ್ ಹಂಗಲ್ಲ ಕಣವ, ಅಲ್ಲಿ ನೋಡ್ ಮಗ, ಅವಳು ಬಸ್ರಿ ಆಗದೆ ಹೋಗಿದ್ದಿದ್ರೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ನೆ. ಚೊಚ್ಚಲೆರ್ಗೆ ತೊಂದ್ರೆ ಆಗದೆ ಇರ್ಲಿ ಅಂತ ಹೇಳ್ತೀವ್ನಿ. ಅವ್ವ ಹೇಳ್ತಾ ಇರೋದು ಸರಿಯಾಗೇ ಅದೇ. ಸರಿ, ನೀವೆಲ್ಲ ಹೇಳ್ತಾ ಇದ್ದೀರಿ ಅಂದ್ಮೇಲೆ ಭದ್ರ, ನೀವು ನಮ್ಮ ಕುಟೆ ಬಂದ್ಬಿಡಿ. ಸರಿ ಅಪ್ಪಯ್ಯ. ಅವ್ವ, ನೀನು ಯಾಕೆ ನಮ್ಮ ಕುಟೆ ಬರಬಾರ್ದು? ಹ್ಞೂ ಮಮ್ಮ. ಮಾವ, ನೀವೇನು ತಪ್ಪು ತಿಳ್ಕೊಂಡಿಲ್ಲ ಅಂದ್ರೆ ನಾವು ಅಟ್ಟಿಯವರೆಲ್ಲ ಒಟ್ಟಿಗೆ ಹೋಗಿ ಬರ್ಬೋದಲ್ವೇ? ಲೇ ಹೊಸಿ ಸುಮ್ಕೆರೆ, ಮೊದ್ಲೇ ಕಾಡ್ ಮಗ್ಲಿರೋ ಊರಂತೆ, ಅಲ್ಲಿ ಹೆಂಗಿದನೋ ಏನೋ. ಅವವ್ ಮಾವಯ್ಯ ಈಗ ಮಿನಿಸ್ಟರ್ ಆಗಿ ಅಲ್ಲಿ ಹೋಯ್ತಾ ಇರೋದು. ಅದ್ರಿಂದ ಅಲ್ಲಿ ಹೋಗೋಕು ಮುಂಚೆನೆ ಈ ಪೊಲೀಸರು ಅವರು ಇವರು ಎಲ್ಲ ಬಂದು ಅಚ್ಚುಕಟ್ಟ ವ್ಯವಸ್ಥೆ ಮಾಡಿರ್ತಾರೆ ಕಣವ. ಸಂದಾಗಿರ್ತದೆ, ಹೋಗಿದ್ ಬರುವ ಬಾ. ಹೌದೇ? ಹಂಗಾದ್ರೆ ಹೋಗುವ. ಅವಳೇನೋ ಹೇಳಿದ್ಲು, ಇವಳು ಅದಕ್ಕೆ ಹೂ ಅಂದ್ಬಿಟ್ಲು. ಶಿವರಾಮ, ನಂಗ್ ಮೊದ್ಲೇ ಹುಷಾರಿಲ್ಲ, ಅಲ್ಲಿಗೆ ಹೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಆಗೋದ್ ಬ್ಯಾಡ. ಅವರು ನಿನ್ನನ್ ಕರ್ದವ್ರೆ. ಮತ್ತೆ ಆ ವಿದ್ಯಾನು ಭದ್ರಮ್ಮ ಹೋಯ್ತಾ ಇಲ್ವೇ? ಲೇ, ಅವಳು ಬಸ್ರಿ ಯಾರಿಗೆ ಸಂದಕ್ಕಾಗ್ಲಿ ಅಂತ ಪೂಜೆ ಮಾಡಿಸ್ಕೊಂಬರಕ್ಕೆ ಗಂಡ ಹೆಂಡತಿ ಇಬ್ರು ಹೊಂಟವ್ರೆ. ಅಲ್ಲಿ ಬ್ಯಾರೆಯವ್ರಿಗೆ ಇನ್ನೇನ್ ಕೆಲ್ಸ? ಅವ್ರು ಮಾತ್ರ ಹೋಗಿದ್ ಬರ್ಲಿ ಬಿಡು, ಬೇರೆ ಯಾರು ಬೇಡ. ಸರಿ ಬಿಡವ, ನೀನ್ ಹೇಳ್ದಂಗೆ ಆಗ್ಲಿ. ಅಪ್ಪಯ್ಯ, ಹೇಳ. ಅದು ಅದೇನು ಹೇಳ ಭದ್ರ? ಅಪ್ಪಯ್ಯ, ಅದು ನಮ್ ಕುಟೆ ಮೋಹನವನು ಬಂದಿದ್ರೆ ಸಂದಾಗಿರೋದು. ಇಲ್ಲ ಶಿವರಾಮ, ಅವ್ರ ಅವನ ಮೇಲೆ ಪ್ರೀತಿ ಹೆಚ್ಚಾಗಿ ಕರ್ಕೊಂಡು ಹೋಗೋಣ ಅಂತವ್ನಿ. ಲೇ ಭದ್ರ, ಕರ್ಕೊಂಡೋಗ್ಲಾ? ಅಪ್ಪಯ್ಯ, ಬರ್ಲಿ ಅಲ್ವೇ? ನಾನ್ ಯಾಕ್ಲ ಬೇಡ ಅನ್ಲಿ? ನೀನ್ ನಿಮ್ಮ ಅವನ ಜೊತೆ ಬರ್ತೀನಿ ಅಂದ್ರೆ ಕರ್ಕೊಂಡು ಹೋಗೋಣ, ಬಿಡ್ಲಾ? ಸರಿ, ನಿಮ್ಮವ್ವ ಇಲ್ಲ? ದೇವ್ರ ಕಡ್ಡಿ ಹಚ್ಚುತ್ತಿದ್ದಾಳೆ. ಸರಿ ಸರಿ, ಅವಳಿಗೂ ಒಂದ್ ಮಾತಂಗ ಹೇಳ್ಬಿಡು. ಹ್ಞೂ ಅಪ್ಪಯ್ಯ. ಲೇ ಇದ್ಯಾ, ಕಾಡ್ ಮಗ್ಲಲ್ಲಿ ಅಂತಾರೆ, ಚಳಿಗಾಲ ಬೇರೆ, ಒಸಿ ಮಂದವಾದ ಬಟ್ಟೆನ ಮಡ್ಕೊಂಡು ಹೋಗು. ಸರಿ ಅಮ್ಮಮ್ಮ. ಭದ್ರಾ, ಹೇಳ್ಚಿಕವ? ಭದ್ರಾ, ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕಾಗಿತ್ತು ಕಣಪ್ಪ. ಅದೇನ್ ಮಾಡ್ಬೇಕು ಹೇಳ್ಚಿಕವ? ಅದೇ ಭದ್ರಾ, ಸುಭಾಸನ್ವಿಸಿವಾಗಿ ಭಾವಂತವ ಒಂದ್ಕಿತ ಮಾತಾಡಿ ಕ್ಷಮಿಸ್ಬಿಡು ಅಂತ ನೀನ್ ಹೇಳು ಭದ್ರಾ. ಚಿಕ್ಕವ, ಈಗ ನೀನ್ ಅವನ್ ಪರವಾಗಿ ಮಾತಾಡಿ ಅವ್ನ್ ತೆಪ್ಪ ಮಾಡಿಲ್ಲ ಅಂತ ಹೇಳ್ತಾ ಇದ್ಯಾ? ಅಯ್ಯಯ್ಯೋ, ಅವನ್ ತೆಪ್ ಮಾಡ್ಲಿಲ್ಲ ಅಂತ ನಾನ್ ಯಾವ ಬಾಯಲ್ಲಿ ಹೇಳಿ ಭದ್ರ? ಏನೋ ತಿಳಿದೆ ಮಣ್ ತಿನ್ನೋ ಕೆಲಸ ಮಾಡ್ಕೊಂಡ್ಬಿಟ್ಟವನೇ ಕಣೋ, ಹಂಗಂತ ಬಿಡಕ್ಕಾಯ್ತದ ಭದ್ರ? ಅವನಂಗಾಗಕ್ಕೆ ನಾವು ಕಾರಣನೇ ಅಲ್ವೇ? ಅರ್ಥ ಆಗ್ಲಿಲ್ಲ ಚಿಕ್ಕವ, ಏನ್ ಹೇಳ್ತಾ ಇದೀಯಾ? ಅದೇ ಭದ್ರ, ವಯಸ್ಸಲ್ಲಿ ಅವನಿಗೂ ನಿನ್ನಂಗೆ ಜವಾಬ್ದಾರಿ ಅನ್ನೋದು ಬಂದ್ಬಿಟ್ಟಿದ್ದಿದ್ರೆ ಹಿಂಗೆಲ್ಲ ಮಾಡ್ತಿದ್ನೆ. ಆದ್ರೆ ಏನ್ ಮಾಡ್ತೀಯಪ್ಪ, ಸಣ್ಣ ವಯಸ್ಸಿಂದಲೂ ಅವನಿಗೊಂಚೂರು ಮುದ್ದು ಜಾಸ್ತಿ ಆಗೋಯ್ತು.
ಇವತ್ತು ಅದೇ ಅವನನ್ನ ದಾರಿ ತಪ್ಪಿಸ್ಬಿಟ್ಟೈತೆ ಭದ್ರ. ಚಿಕ್ಕವ, ನೀನ್ ಹೇಳ್ದಂಗೆ ಅಟ್ಟಿಯವ್ರ ಪಿರೋತಿ ಮುದ್ದು ಹೆಚ್ಚಾಗಿ ಅವನಿಗೆ ಮಾಡಿರೋದಲ್ಲ. ಅವನ್ಗೆ ಅಹಂಕಾರ, ದುಡ್ಡಿನ ದರ್ಪ ಹಿಂಗ್ ಮಾಡ್ತದೆ. ಜೊತೆಗೆ ಅವ್ನ್ ಬೇರೆ ಏನೇ ತಪ್ಪು ಮಾಡಿದ್ರು ನಾನು ಅವನ್ನ ಕ್ಷಮಿಸ್ಬಿಡ್ತಾ ಇದ್ದೆ. ಹಂಗೆಯ ಅಪ್ಪ ಎಂತವನು ಮಾತಾಡ್ತಾ ಇದ್ದೆ. ಆದ್ರೆ ಅವನು ಮದ್ವೆ ಆಗಿ ಇನ್ನೊಂದು ಹುಡುಗಿನ ನಂಬಿಸಿ ರೂಮಿಗೆ ಕರ್ಕೊಂಡೋಗಿ ಆ ಥರ ಕೆಲಸ ಮಾಡಿದ್ದು ಅಷ್ಟೇ ಅಲ್ಲ, ಏನು ತಪ್ಪು ಮಾಡಿದ್ರು ಆ ಚಂಪನ್ ಮೇಲೆ ಅಂತ ಆಪಾದನೆ ವಹಿಸಕ್ಕೆ ಮಸತ್ ಮಾಡದ್ನಲ್ಲ, ಅದು ನಿನ್ ಪ್ರಕಾರ ತಪ್ಪಲ್ವೇ ಚಿಕ್ಕವ? ಅಯ್ಯಯ್ಯೋ, ತೆಪ್ಪಲ್ಲ ಅಂತವಾ ನಾನು ಯಾವ ಬಾಯಲ್ಲಿ ಒಳ್ಳೆ ಹೇಳು. ಆದ್ರೆ ಅವನು ಮಾಡಿರೋ ತೆಪ್ಪಿಗೆ ಹಿಂಗೆ ಅವನನ್ನ ಆಚೆಗೆ ಬಿಟ್ಬಿಟ್ರೆ ಇನ್ನೂ ಹಾಳಾಗೋಯ್ತಾನೇನೋ ಭಯ ಕಣಪ್ಪ. ಅವ್ನು ನಮ್ ಕಣ್ ಮುಂದೆನೆ ಇದ್ರೆ ಅವ್ರ ದೊಡ್ಡಪ್ಪಂದು ಅವ್ರ ಅಪ್ಪಂದು ನಿನ್ನ ಭಯನೂ ಇರ್ತದೆ ಕಂಡ. ಹಿಂಗ ಅವನೊಬ್ಬನ್ನೇ ಬಿಟ್ಬಿಟ್ರೆ ಮೂಗ್ದಾರ ತೆಗ್ದಿರೋ ಹಸಿ ನಂಗೆ ಹಾಳಾಗೋಯ್ತಾನೆ ಕಣೋ. ಚಿಕ್ಕವ, ನೀನ್ ಅವನ ಬಗ್ಗೆ ತಪ್ಪು ತಿಳ್ಕೊಂಡಿದಿ. ಅವನ್ಗೆ ಅಟ್ಟಿಲಿ ಕೇಳ್ದಂಗೆ ಕಾಸು ಸಿಗ್ತಾ ಇತ್ತು, ಕಾಲ್ಗೆ ಅವನ್ಗೆ ಸವಲತ್ತೆಲ್ಲ ಆಯ್ತಾ ಇತ್ತು. ಹಿಂಗಿದ್ದಾಗ ತಪ್ಪು ಮಾಡ್ದಲೇ ಇರ್ತಾನೆ ಹೇಳು? ಅವನ್ಗೆ ಜೀವನ ಅಂದ್ರೆ ಏನು ಅಂತ ಅರ್ಥ ಆಗ್ಬೇಕು, ಜೀವನದಲ್ಲಿ ಎಷ್ಟು ಕಷ್ಟ ಪಡ್ಬೇಕು ಅಂತ ಗೊತ್ತಾಗ್ಬೇಕು, 4 ಕಾಸು ಸಂಪಾದನೆ ಮಾಡೋದಕ್ಕೆ ಏಟನಿ ಬೆವ್ರು ಸುರಿಸ್ಬೇಕು ಅಂತ ತಿಳಿಬೇಕು. ಇದೆಲ್ಲ ತಿಳಿಬೇಕು ಅಂತಂದ್ರೆ ಅವ್ನು ಇನ್ನೊಸಿ ದಿನ ಅಲ್ಲೇ ಇರ್ಲಿ ಬಿಡು.